ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭ ಅವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿಶ್ವಂಬರ ಮೂರ್ತಿಯ ಅಡಿದಾವರೆಗಳಲ್ಲಿ ನಮಿಸುತ್ತಾ ಭಗವಾನ್ ಶ್ರೀ ವೇದವ್ಯಾಸರ ಅಡಿದಾವರೆಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಈ ವಿಷ್ಣು ಸಹಸ್ರನಾಮದ ಒಂದು ಮಹತ್ವ, ಹಾಗೆ ಈ ವಿಷ್ಣು ಸಹಸ್ರನಾಮ ಹೇಗೆ ರಚನೆ ಆಯಿತು, ಇದೆಲ್ಲದರ ಬಗ್ಗೆ ಒಂದೆರಡು ವಿಷಯಗಳನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಈ ವಿಷ್ಣು ಸಹಸ್ರನಾಮ ಎಲ್ಲ ಸಹಸ್ರನಾಮದ ರಾಜ ಅಂತ ಹೇಳ್ತಾರೆ. ಇದು ಮಹಾಭಾರತದ ಅನುಶಾಸನ ಪರ್ವದ ಒಂದು ಭಾಗವಾಗಿದೆ. ಇಲ್ಲಿ ನಾವು ತಿಳಿಯಬೇಕಾಗಿರ್ತಕ್ಕಂಥದ್ದು, ನಾವು ವೇದಗಳಿಗೆ ಕನಿಷ್ಠ 3 ಅರ್ಥ ಇದೆ ಅಂತ ಹೇಳ್ತಾರೆ. ಹಾಗೆ ಮಹಾಭಾರತದ ಶ್ಲೋಕಗಳಿಗೆ ಕನಿಷ್ಠ 10 ಅರ್ಥಗಳಿದೆ ಅಂತ ಹೇಳ್ತಾರೆ. ಅದರಂತೆ ಈ ವಿಷ್ಣು ಸಹಸ್ರನಾಮದ ಪ್ರತಿ ನಾಮಕ್ಕೆ ಕನಿಷ್ಠ 100 ಅರ್ಥಗಳಿದೆ ಅಂತ ಹೇಳಿ ವಿಶ್ವಗುರು ಮಧ್ವಾಚಾರ್ಯರು ಹೇಳಿದ್ದಾರೆ. ಈ ಕಾರಣಕ್ಕಾಗಿಯೇ ಪ್ರಾಚೀನರು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮವನ್ನು ಅತ್ಯಮೂಲ್ಯ ಗ್ರಂಥವಾಗಿ ಪರಿಗಣಿಸಿದರು. ಈ ವಿಷ್ಣು ಸಹಸ್ರನಾಮ ವೇದವ್ಯಾಸರು ಮನುಷ್ಯನಿಗೆ ಕೊಟ್ಟಂತಹ ಅಮೂಲ್ಯವಾದ ಕಾಣಿಕೆ. ಇದು ಕೇವಲ 1000 ನಾಮ ಅಷ್ಟೇ ಅಲ್ಲ, ಇದು ಅನಂತನಾದ ಭಗವಂತನ ಅನಂತ ಗುಣಗಾನ. ಇದು ಗಂಡು ಹೆಣ್ಣು ಹಾಗೆ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಎಲ್ಲ ಕಾಲದಲ್ಲೂ ಕೂಡ ಪಠಿಸಬಹುದು. ಇದನ್ನು ಯಾರು ಕೇಳ್ತಾರೆ ಅಥವಾ ಯಾರು ಭಕ್ತಿಯಿಂದ ಪಠಿಸ್ತಾರೆ ಅವರಿಗೆ ಎಂದೂ ಕೂಡ ಕೆಡಕಾಗುವುದಿಲ್ಲ. ಹಾಗೆ ಅವರು ಇಹಲೋಕದಲ್ಲಿ ಮತ್ತು ಪರದಲ್ಲಿ ಕೂಡ ಕೆಡಕನ್ನು ಹೊಂದಲಾರರು ಅಂತ ಹೇಳ್ತಾರೆ. ನಮ್ಮಲ್ಲಿ ಹೆಚ್ಚಿನವರು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ಪಾರಾಯಣ ಮಾಡ್ತಾರೆ. ಆದರೆ ಹೀಗೆ ಪಾರಾಯಣ ಮಾಡುವವರಲ್ಲಿ ಹೆಚ್ಚಿನವರಿಗೆ ಈ ಭಗವಂತನ ಈ ಸಹಸ್ರನಾಮದ ಹಿಂದಿರುವ ಅತ್ಯದ್ಭುತ ಗುಣಸಂಧಾನ ಏನು ಅಂತ ಅರಿವಿರೋದಿಲ್ಲ. ನಾವು ಅಷ್ಟೇ, ನಾವು ವಿಷ್ಣು ಸಹಸ್ರನಾಮವನ್ನು ಪೂರ್ಣವಾಗಿ ಎಷ್ಟು ಬಾರಿ ಪಾರಾಯಣ ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ. ಬದಲಿಗೆ ನಾವು ಪ್ರತಿ ನಾಮದ ಹಿಂದಿರುವ ಭಗವಂತನ ಗುಣಾನುಸಂಧಾನವನ್ನು ಎಷ್ಟು ತಿಳಿದಿದ್ದೇವೆ ಅನ್ನೋದೇ ಮುಖ್ಯ ಆಗಿರುತ್ತೆ. ದಿನದಲ್ಲಿ ಅರ್ಥ ತಿಳಿಯದೆ 1000 ನಾಮವನ್ನು ಅನೇಕ ಬಾರಿ ಪಾರಾಯಣ ಮಾಡೋದಕ್ಕಿಂತ ಒಂದು ನಾಮದಲ್ಲಿ ಭಗವಂತನ ಗುಣಾನುಸಂಧಾನವನ್ನು ತಿಳಿದುಕೊಂಡು ಮಾಡೋದೇ ಶ್ರೇಷ್ಠ ಅಲ್ವಾ? ಈ ಹಿನ್ನೆಲೆಯಲ್ಲಿ ನಾವು ಈ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಒಂದು ನಾಮದ ಅರ್ಥವನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಈ ವಿಷ್ಣು ಸಹಸ್ರನಾಮ ಭಗವಂತನ ಒಂದೊಂದು ನಾಮ ಅಂತ ಎಲ್ರಿಗೂ ಗೊತ್ತು. ಈ ಒಂದೊಂದು ನಾಮಕ್ಕೂ ಕೂಡ ಕನಿಷ್ಠ 100 ಅರ್ಥಗಳಿದೆ ಅಂತ ಹೇಳಿ ಮಧ್ವಾಚಾರ್ಯರು ಹೇಳಿದರು. ಆದರೆ ಇದೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇಷ್ಟೊಂದು ವಿಷಯಗಳನ್ನು ಪೂರ್ಣವಾಗಿ ತಿಳ್ಕೊಂಡು ಪಾರಾಯಣ ಮಾಡೋದು ಕಷ್ಟ ಅಲ್ವಾ? ಯಾಕಂದರೆ ನಾವು ಇರ್ತಕ್ಕಂಥದ್ದು ಯಾಂತ್ರಿಕ ಯುಗ. ಈ ಯುಗದಲ್ಲಿ ಭಗವಂತನ ಒಂದು ಗುಣಗಾನ ಅಥವಾ ಭಗವಂತನಿಗೆ ಒಂದು ಸಮಯ ಮೀಸಲಿಡದೆ ಒಂದು ದೊಡ್ಡ ಸಾಹಸವಾದಂತಹ ಕೆಲಸ. ಆದ್ದರಿಂದ ಆ 100 ಅರ್ಥಗಳನ್ನು ಹುಡುಕುವ ಪ್ರಯತ್ನ ಮಾಡೋಕ್ಕಿಂತಲೂ ಒಂದು ನಾಮಕ್ಕೆ ಕನಿಷ್ಠ 1 ಅರ್ಥವನ್ನಾದರೂ ನಾವು ತಿಳಿಯಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ. ಮತ್ತು ನಾವು ಅದನ್ನು ಅರ್ಥ ಮಾಡಿಕೊಂಡು ತಿಳಿದು ಪಾರಾಯಣ ಮಾಡಿದರೆ ಅದು ಮಹಾಪುಣ್ಯಕರ್ಮ ಆಗತ್ತೆ. ನಾವು ಈಗ ಈ ವಿಷ್ಣು ಸಹಸ್ರನಾಮ ಹೇಗೆ ರಚನೆ ಆಯಿತು, ಯಾವ ಸಂದರ್ಭದಲ್ಲಿ ರಚನೆ ಆಯಿತು ಅನ್ನೋದನ್ನು ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣ. ಮಹಾಭಾರತ ಯುದ್ಧ ಮುಗಿದಿದೆ. ಭೀಷ್ಮಾಚಾರ್ಯರು ಶಿರಶೆಯಲ್ಲಿರ್ತಾರೆ. ಇತ್ತ ಧರ್ಮರಾಯನಿಗೆ ಪಟ್ಟಾಭಿಷೇಕ ಶ್ರೀಕೃಷ್ಣರು ಮತ್ತು ವ್ಯಾಸರು ಅವರ ಸಮ್ಮುಖದಲ್ಲಿ ನಡೆದಿರುತ್ತೆ. ಅವನು ಒತ್ತಾಯದಲ್ಲೇ ಪಟ್ಟಾಭಿಷೇಕಕ್ಕೆ ಒಪ್ಪಿರ್ತಾನೆ. ಆದರೆ ಅವನ ಮನಸ್ಸಿಗೆ ಒಂದು ಚೂರು ಕಿಂಚಿತ್ ಸಮಾಧಾನ ಇರಲ್ಲ. ಯಾಕೆಂತಂದರೆ ತನ್ನ ತಾತ ಹಾಗೆ ತನ್ನ ಗುರುಗಳು ಹಾಗೆ ಅನೇಕ ವೀರರು ಹಿರಿಯರು ಲಕ್ಷ ಲಕ್ಷ ಮಂದಿ ಸೈನಿಕರು ಇವರೆಲ್ಲವನ್ನು ಕೂಡ ಯುದ್ಧದಲ್ಲಿ ನಾಶವನ್ನು ಮಾಡಿರ್ತಾರೆ. ಇವರೆಲ್ಲವನ್ನು ನಾಶ ಮಾಡಿ ಕಡೆಗೆ ತಾನು ಸಿಂಹಾಸನ ಏರಿದ್ರೆ ತನಗೆ ಹೇಗೆ ಒಳ್ಳೆಯದಾಗತ್ತೆ ಅಂತ ಅವನಲ್ಲಿ ಪಾಪಪ್ರಜ್ಞೆ ಕಾಡ್ತಾ ಇರುತ್ತೆ. ಇಂತಹ ಮನಸ್ಥಿತಿಯಲ್ಲಿದ್ದಂತಹ ಧರ್ಮರಾಜ ನನ್ನ ಶ್ರೀಕೃಷ್ಣ ನೋಡಿ ಅವರನ್ನು ಭೀಷ್ಮ ಶಿರಶೆಯಲ್ಲಿ ಮಲಗಿರ್ತಕ್ಕಂತಹ ಭೀಷ್ಮಾಚಾರ್ಯರ ಬಳಿಗೆ ಕರೆತರ್ತಾನೆ.
ಆಗ ಭೀಷ್ಮಾಚಾರ್ಯರಿಗೆ ಹೇಳ್ತಾರೆ, ಯುಧಿಷ್ಠಿರನಿಗೆ ಒಂದು ಧರ್ಮಪಾಠವನ್ನು ಮಾಡಿ ಅಂತ ಕೇಳ್ಕೊಳ್ತಾರೆ. ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ನೀನು ಧರ್ಮದ ಪರ ಹೋರಾಡಿ ಗೆದ್ದೆ, ಧರ್ಮವನ್ನು ಕಾಪಾಡಿದೆ. ಒಂದು ವೇಳೆ ನೀನು ಈ ಅನ್ಯಾಯದ ವಿರುದ್ಧ ಈ ಯುದ್ಧದಲ್ಲಿ ಹೋರಾಡದೆ ಇದ್ದಿದ್ರೆ ನಿನ್ನನ್ನು ಹೇಳಿ ಅಂತ ಇದ್ದೆ ಅಂತ ಹೇಳ್ತಾರೆ. ಈ ಮಾತಿನಿಂದ ಧರ್ಮರಾಜನಲ್ಲಿ ಇರ್ತಕ್ಕಂತಹ ಒಂದು ಪಾಪ ಪ್ರಜ್ಞೆ ಹೊರಟು ಹೋಗಿ ಆತ ನನಗೆ ಒಂದು ಧರ್ಮೋಪದೇಶ ಮಾಡಬೇಕು ಅಂತ ಹೇಳಿ ಭೀಷ್ಮಾಚಾರ್ಯರಲ್ಲಿ ಕೇಳ್ಕೊಳ್ತಾನೆ. ಈ ರೀತಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಧರ್ಮೋಪದೇಶ ಮಾಡ್ತಾರೆ. ಆ ಧರ್ಮೋಪದೇಶ ಮಾಡಿರ್ತಕ್ಕಂತಹ ಮಹಾಭಾರತದ ಒಂದು ಭಾಗ ಯಾವುದು ಅಂದರೆ ಅನುಶಾಸನ ಪರ್ವ. ಆ ಪರ್ವದ ಕೊನೆಯ ಆ ಅನುಶಾಸನ ಪರ್ವದ ಉಪದೇಶವನ್ನ ವ್ಯಾಸ ಮಹರ್ಷಿಗಳು 1000 ನಾಮದ ಸ್ತೋತ್ರ ರೂಪದಲ್ಲಿ ನಮಗೆ ಕಾಣಿಕೆಯಾಗಿ ನೀಡಿದ್ದಾರೆ. ಈ ವಿಷ್ಣು ಸಹಸ್ರನಾಮ ಅಂತಂದ್ರೆ ಈ ಭಗವಂತನ ಮಹಾವಿಷ್ಣುವಿನ 1000 ನಾಮಗಳು, ಹಾಗೆ ಆ ಭಗವಂತನ ಗುಣವಾಚಕಗಳಾಗಿವೆ. ಈಗ ನಾವು ನಮ್ಮ ಹೆಸರನ್ನ ಕರೀತಾರೆ, ನಾವು ಕರೆದ ತಕ್ಷಣ ಏನು ಮಾಡ್ತೀವಿ, ತಿರುಗಿ ನೋಡ್ತೀವಿ. ಈಗ ವಿನಯ್ ಅಂತ ಒಂದು ಹೆಸರು ಇರುತ್ತೆ ಅಂತ ಇಟ್ಕೊಳ್ಳಿ. ಈ ವಿನಯ್ ಅಂತ ಕರೆದಾಗ ನಾವು ಆ ವ್ಯಕ್ತಿ ತಿರುಗಿ ನೋಡ್ತಾನೆ, ಆದರೆ ಅವನಲ್ಲಿ ಆ ವಿನಯ ಇರುತ್ತೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಹೀಗೆ ಭಗವಂತನ ಒಂದೊಂದು ಗುಣಗಳಿಗೂ ಒಂದೊಂದು ಹೆಸರುಗಳಿದೆ. ಆ ಗುಣಗಳನ್ನೇ ಹೆಸರಾಗಿ ಕರೆದಿರ್ತಾರೆ. ಈಗ ನಮ್ಮಲ್ಲಿ ಏನಂದ್ರೆ ಯಾವುದೊಂದು ಹೆಸರು ಕರೆದಾಗ ಆ ಗುಣ ನಮ್ಮಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಭಗವಂತನ ಒಂದೊಂದು ಹೆಸರು ಕೂಡ ಅವನ ಒಂದೊಂದು ಗುಣಗಳೇ. ಅನಂತ ಗುಣ ಪರಿಪೂರ್ಣ ಅಂತ ಹೇಳ್ತಾರೆ. ಆದರೆ ಆ ಅನಂತ ಗುಣ ಪರಿಪೂರ್ಣ ಅನಂತವಾದ ನಾಮಗಳನ್ನು ನಮ್ಮಂಥ ಸಾಮಾನ್ಯ ಮನುಷ್ಯರು ಅದನ್ನ ತಲೆಯಲ್ಲಿ ಇಟ್ಕೊಳಕ್ಕಾಗಲ್ಲ. ಅದರಿಂದ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮನ ಒಂದು 1008 ನಾಮಗಳನ್ನು ಒಂದು ಗುಚ್ಛವಾಗಿ ಮಾಡಿಕೊಟ್ಟಿದ್ದಾರೆ. ಆ ಗುಚ್ಛನೇ ಈ ವಿಷ್ಣು ಸಹಸ್ರನಾಮ. ನಮ್ಮಲ್ಲಿ ಅನೇಕ ಸಹಸ್ರನಾಮಗಳಿವೆ. ನಿಮ್ಗೆಲ್ರಿಗೂ ಗೊತ್ತು ಲಲಿತಾ ಸಹಸ್ರನಾಮ, ಶಿವ ಸಹಸ್ರನಾಮ, ಗಣೇಶ ಸಹಸ್ರನಾಮ, ನರಸಿಂಹ ಸಹಸ್ರನಾಮ, ಇತ್ತೀಚಿನ ವ್ಯಕ್ತಿಗಳ ಸಹಸ್ರನಾಮಗಳು ಕೂಡ ಬಂದ್ಬಿಟ್ಟಿವೆ. ಆದರೆ ನಾವು ಯಾವ ಸಹಸ್ರನಾಮಕ್ಕೆ ಎಷ್ಟು ವ್ಯಾಖ್ಯಾನಗಳು ಬಂದಿವೆ ಮತ್ತು ಯಾವುದು ಎಷ್ಟು ಶ್ರೇಷ್ಠ ಅನ್ನತಕ್ಕಂಥದ್ದು ವಿಚಾರವನ್ನು ಮಾಡಬೇಕಾಗತ್ತೆ. ನಮ್ಮಲ್ಲಿ ಅನೇಕ ಜನ ವಿದ್ವಾಂಸರು, ಅನೇಕ ಜನ ಯತಿಗಳು, ಶಾಂಕರ ಪರಂಪರೆ ಇರ್ಬೋದು ಅಥವಾ ರಾಮಾನುಜೀಯ ಪರಂಪರೆ ಇರ್ಬೋದು ಅಥವಾ ಮಧ್ವಾಚಾರ್ಯರ ಪರಂಪರೆ ಇರ್ಬೋದು, ಸ್ವತಃ ಶ್ರೀ ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು ವಿಶೇಷವಾಗಿ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂತಹ ಒಂದು ಸಹಸ್ರನಾಮ ಅಂತ ಇದ್ರೆ ಅದು ವಿಷ್ಣು ಸಹಸ್ರನಾಮ ಮಾತ್ರ. ವಿಶ್ವಗುರು ಮಧ್ವಾಚಾರ್ಯರು ಒಂದೊಂದು ನಾಮಕ್ಕೆ 100 ಅರ್ಥಗಳನ್ನು ಕೊಡ್ತಾರೆ. ಕೆಲವೊಂದು ನಾಮಗಳು ಈ ವಿಷ್ಣು ಸಹಸ್ರನಾಮದಲ್ಲಿ ರಿಪೀಟ್ ಆಗಿದೆ, ಆದರೆ ಆ ಸಂದರ್ಭದಲ್ಲಿ ಇನ್ನ ಹೆಚ್ಚಿನ 100 ಅರ್ಥಗಳನ್ನು ಅವರು ಅಲ್ಲಿ ಕೊಟ್ಟಿದ್ದಾರೆ. ಈ ರೀತಿ ವಿಶೇಷವಾಗಿ ಇರ್ತಕ್ಕಂಥದ್ದು ಈ ವಿಷ್ಣು ಸಹಸ್ರನಾಮ. ಈ ಹಿಂದೆ ಪದ್ಮಪುರಾಣವನ್ನು ನಾವು ಅವಲೋಕನ ಮಾಡಿದಾಗ ಅದರಲ್ಲಿ ಒಂದು ವಿಷ್ಣು ಸಹಸ್ರನಾಮ ಬರುತ್ತೆ, ಆದರೆ ಅದು ಅಷ್ಟು ಪ್ರಚಲಿತ ಆಗಿಲ್ಲ. ಈಗ ನಾವು ಏನು ಅನುಶಾಸನ ಪರ್ವದಲ್ಲಿ ಬಂದಿರತಕ್ಕಂತಹ ಒಂದು ಈ ವಿಷ್ಣು ಸಹಸ್ರನಾಮ ಏನಿದೆ, ಇದು ಅತ್ಯಂತ ಪ್ರಚಲಿತವಾಗಿ ಇದೆ, ಹಾಗೆ ಅತ್ಯಂತ ಮಹತ್ವ ಆಗಿದೆ ಮತ್ತು ಅತ್ಯಂತ ಪುಣ್ಯಪ್ರದವಾಗಿದೆ. ಈಗ ನಾವು ನಿತ್ಯ ಪಡಿಸಿ ಅದರ ಒಂದು ಆ ಭಗವಂತನ ಪಡಿಸಿದಾಗ ಆ ಭಗವಂತನ ಗುಣಗಳನ್ನು ನಾವು ತಿಳಿಯುವ ಪ್ರಯತ್ನ ಮಾಡ್ತೇವೆ. ಹಾಗೆ ನಮ್ಮ ಭಕ್ತಿಗೆ ಅನುಸಂಧಾನವಾಗಿ ಪರಮಾತ್ಮ ನಮಗೆ ಒಳ್ಳೆಯದನ್ನ ಮಾಡ್ತಾ ಇದ್ದಾನೆ. ಇಂತಹ ಅಮೂಲ್ಯ ಕೃತಿಯ ಅರ್ಥ ವಿಶ್ಲೇಷಣೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕಲಿಯೋಣ, ನೋಡೋಣ. ನಮ್ಮ ದೇಹಕ್ಕೆ ಹಾಗೆ ಈ ವಿಷ್ಣು ಸಹಸ್ರನಾಮಕ್ಕೆ ಒಂದು ಸಂಬಂಧ ಇದೆ. ನಾವೆಲ್ಲರೂ ಈ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ನಾವು ನೋಡಿರ್ತೇವೆ, ಬೃಹತಿ ಸಹಸ್ರ ಅಂತ ಹೇಳಿ ಒಂದು ಪದವನ್ನು ನಾವು ಕೇಳಿರ್ತೀವಿ. ಬೃಹತಿ ಸಹಸ್ರ ಹೋಮ, ಬೃಹತಿ ಸಹಸ್ರ ಜಪ, ಹೀಗೆ. ಏನಿದು ಬೃಹತಿ ಸಹಸ್ರ? ಅಥವಾ ಇದಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಏನು ಸಂಬಂಧ? ಅಥವಾ ನಮ್ಮ ದೇಹದಲ್ಲಿರ್ತಕ್ಕಂತಹ ಕೆಲವೊಂದು ನಾಡಿಗಳಿಗೆ ಹೇಗೆ ಇದರ ಸಂಬಂಧ ಅನ್ನತಕ್ಕಂಥದ್ದನ್ನು ನಾವು ತಿಳಿಬೇಕಾಗತ್ತೆ. ನಮ್ಮ ದೇಹದಲ್ಲಿ ಒಟ್ಟು 72,000 ನಾಡಿಗಳಿದೆ. ಭಗವಂತ ಈ 72,000 ರೂಪಗಳನ್ನು ತಾಳಿ ಈ ನಾಡಿಯಲ್ಲಿದ್ದುಕೊಂಡು ನಮ್ಮ ದೇಹವನ್ನು ಕಾಪಾಡ್ತಾ ಇರ್ತಾನೆ. ಹಾಗೆ ನಮ್ಮ ಆಯಸ್ಸು 100 ವರ್ಷ ಕಾಲ ಮನುಷ್ಯನಿಗೆ. ಈ 100 ವರ್ಷದಲ್ಲಿ 36,000 ಹಗಲುಗಳು ಹಾಗೆ 36,000 ರಾತ್ರಿಗಳು ಸೇರಿಕೊಂಡು ಒಟ್ಟು 72,000 ಎನಿಸುತ್ತೆ.
ಭಗವಂತನು ಸೂರ್ಯನಲ್ಲಿ 72,000 ರೂಪಗಳಿಂದ ಎದುಗೊಂಡು ನಮ್ಮ ಆಯಸ್ಸಿನ 72,000 ಹಗಲು ರಾತ್ರಿಗಳನ್ನು ನೇಮಿಸ್ತಾ ಇರ್ತಾನೆ. ಹೀಗೆ ನಮ್ಮ ದೇಹದ ನಾಡಿಗಳನ್ನು ಹಾಗೆ ನಮ್ಮ ಆಯಸ್ಸಿನ ಹಗಲು ರಾತ್ರಿಗಳನ್ನು ನೇಮಿಸುತ್ತಿರುವುದು 72,000 ಭಗವದ್ ರೂಪಗಳು. ಅದರ ಪ್ರತಿಪಾದನೆಗಾಗಿಯೇ ಬೃಹತಿ ಸಹಸ್ರ ಎಂಬ ಶಾಸ್ತ್ರ, ಅಂದರೆ ಒಂದು ಸ್ತೋತ್ರ ವಿಶೇಷ ಅಥವಾ ಒಂದು ಹೋಮ ಇರ್ತಕ್ಕಂಥದ್ದು. 36,000 ಅಕ್ಷರಗಳನ್ನು ಹಾಗೆ ವೇದ ಋಕ್ಗಳಿಂದ ಕೂಡಿದ ಈ ಬೃಹತಿ ಶಾಸ್ತ್ರದಲ್ಲಿ 36,000 ಸ್ವರಾಕ್ಷರಗಳು ಹಾಗೆ 36,000 ವ್ಯಂಜನಾಕ್ಷರಗಳು ಇವೆ. ಹೀಗೆ ಬೃಹತಿ ಸಹಸ್ರ ತನ್ನ 72,000 ಅಕ್ಷರಗಳಿಂದ ನಾಡಿಗಳಲ್ಲಿ ಹಾಗೂ ಆಯಸ್ಸಿನ ಹಗಲು ರಾತ್ರಿಗಳಲ್ಲಿ ಇರುವ 72,000 ಭಗವದ್ ರೂಪಗಳನ್ನು ಸೇರಿಸುತ್ತೆ. ಇಂತಹ ಬೃಹತಿ ಸಹಸ್ರದ ವ್ಯಾಖ್ಯಾನಿಯ ಮೂಲ ಅಂದರೆ ಅದು ವಿಷ್ಣು ಸಹಸ್ರನಾಮ. ಅಂದಮೇಲೆ ಈ ವಿಷ್ಣು ಸಹಸ್ರನಾಮದ ಮಹಿಮೆ ಎಷ್ಟು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗೆ ಒಮ್ಮೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿದರೆ ನಮ್ಮ ನಾಡಿಗಳಲ್ಲಿ ಆಯಸ್ಸಿನ ಹಗಲು ರಾತ್ರಿಗಳಲ್ಲಿ ನೇಮಿಸುತ್ತಿರುವ 72,000 ಭಗವದ್ ರೂಪಗಳನ್ನು ನಾವು ಸ್ತುತಿಸಿದಂತಾಗತ್ತೆ. ಮತ್ತು ಈಗ ನಮ್ಮಲ್ಲಿ ನಾವು ನೋಡಿದ್ದೀವಿ 7.5 ಪಂಚಮಶನಿ, ಅಷ್ಟಮಶನಿ, ಹೀಗೆ ಯಾವುದೋ ಒಂದು ನಮಗೊಂದು ಕೇಡುಗಾಲ ಅಥವಾ ಒಂದು ಕಲಿಗಾಲ ಅಥವಾ ಒಂದು ಕೆಟ್ಟದೇನೋ ಆಯಿತು ಅಂತಂದರೆ ನಾವು ಅದನ್ನು 7.5 ಅಂತ ಹೇಳ್ತೀವಿ, ಅಷ್ಟಮಶನಿ, ಪಂಚಮಶನಿ ಅಂತ ಹೇಳ್ತೀವಿ. ಶನಿ ಯಾವತ್ತೂ ಕೆಟ್ಟ ದೇವತೆ ಅಲ್ಲ. ನಮ್ಮ ಕರ್ಮಗಳನ್ನು ಎಚ್ಚರಿಸಿ ನಮ್ಮ ಕರ್ಮಗಳಿಗೆ ಫಲಗಳನ್ನು ಕೊಡ್ತಕ್ಕಂಥವನು ಶನಿ. ಹೀಗೆ ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಗ್ರಹಗಳ ಬಾಧೆ ಇರುತ್ತೆ. ಹೆಚ್ಚು ಪ್ರಸ್ತುತ ನಾವು ಸಮಾಜದಲ್ಲಿ ನೋಡ್ತಕ್ಕಂಥದ್ದು ಒಂದು ಶನಿ ದೋಷ ಅಥವಾ ಶನಿಗ್ರಹ ಪೀಡೆಗೆ ಎಲ್ಲರೂ ಕೂಡ ಆ ಶನಿ ಪರಮಾತ್ಮನನ್ನು, ಒಂದು ಶನಿದೇವರನ್ನು ನಾವು ಸೂಚಿಸ್ತೇವೆ. ಇಂತಹ ಒಂದು ಶನಿ ದೋಷ ನಿವಾರಣೆ ಆಗಬೇಕು ಅಂತಂದರೆ ಆ ಶನಿಗ್ರಹಕ್ಕೆ ಅಧಿದೇವತೆ ಯಾರು ಅಂದರೆ ಈ ವಿಷ್ಣು. ಅಂತಹ ವಿಷ್ಣುವಿನ ಸಹಸ್ರನಾಮವನ್ನು ನಾವು ಸ್ತುತಿಸಿದರೆ ಆ ಶನಿಗ್ರಹನೂ ಕೂಡ ಪ್ರೀತನಾಗ್ತಾನೆ, ಹಾಗೆ ನಮ್ಮಲ್ಲಿ ಪೀಡೆಗಳನ್ನು ಪರಿಹರಿಸ್ತಾನೆ. ಹೀಗೆ ಈ ವಿಷ್ಣು ಸಹಸ್ರನಾಮ ಸಾಧಕರಿಗೆ ಅತ್ಯಂತ ಉಪಯುಕ್ತವಾದದ್ದು. ಹಾಗೆ ನಾನು ಇಲ್ಲಿ ಈ ವಿಷ್ಣು ಸಹಸ್ರನಾಮದ ನಾಮಗಳು ಯಾವ ಯಾವ ಗ್ರಂಥಗಳಲ್ಲಿ ಆಲ್ರೆಡಿ ಇವುಗಳು ಇವೆ, ಹಾಗೆ ಕೆಲವೊಂದು ಗ್ರಂಥಗಳನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಈ ವಿಷ್ಣು ಸಹಸ್ರನಾಮದ ಪದಗಳನ್ನು ಅಂದರೆ ನಾಮಗಳನ್ನು ತೆಗೆದುಕೊಳ್ತಾರೆ. ಅವುಗಳನ್ನು ನಾನು ಒಂದು ಪಟ್ಟಿ ಮಾಡಿ, ಅಂದರೆ ಇಲ್ಲಿ ನಾವು ಅರ್ಥವನ್ನು ಹೇಳಬೇಕಾದ್ರೆ ಈ ಪುಸ್ತಕಗಳನ್ನು ಅಥವಾ ಇವುಗಳನ್ನು ನಾವು ಅಧ್ಯಯನ ಮಾಡಿ ಅವುಗಳ ಒಂದು ಮಂತ್ರ ಅಥವಾ ಅವುಗಳ ಒಂದು ಕೋಟ್ ಮಾಡ್ತೇವೆ. ಅವುಗಳು ಯಾವ್ಯಾವುದು ಆಗಿದೆ ಅಂತಂದರೆ ಅನುವ್ಯಾಖ್ಯಾನ, ಅಮರಕೋಶ, ಈಶಾವಾಸ್ಯೋಪನಿಷತ್, ಋಗ್ವೇದ, ಐತರೋಪನಿಷತ್, ಕರ್ಮನಿರ್ಣಯ, ಕಾಟಕೋಪನಿಷತ್, ಕೃಷ್ಣಾಮೃತ ಮಹಾರ್ಣವ, ಭಗವದ್ಗೀತಾ, ಗೀತಾ ತಾತ್ಪರ್ಯ, ಗೀತಾ ವಿವೃತ್ತಿ, ಗೀತಾ ಭಾಷ್ಯ, ತತ್ವಪ್ರಕಾಶಿಕ, ತತ್ವಸಂಖ್ಯಾನ, ತೈತರಿಯೋಪನಿಷತ್, ತಂತ್ರಸಾರ ಸಂಗ್ರಹ, ದ್ವಾದಶ ಸ್ತೋತ್ರ, ನ್ಯಾಯದೀಪಿಕಾ, ನ್ಯಾಯವಿವರಣ, ಶ್ರೀಮನ್ ನ್ಯಾಯಸುಧ, ಪರಾಶರ ಭಟ್ಟೀಯ, ಹೀಗೆ ಹಲವಾರು ಗ್ರಂಥಗಳಲ್ಲಿ ಈ ವಿಷ್ಣು ಸಹಸ್ರನಾಮದ ಕುರಿತಾಗಿ ಕೆಲವೊಂದು ವಿಷಯಗಳಿದೆ. ಹಾಗೆ ಪ್ರಮಾಣ ಲಕ್ಷಣ, ಪ್ರಮೇಯ ದೀಪಿಕಾ, ಪುರುಷ ಸೂಕ್ತ, ಭಾಗವತ, ಹಾಗೆ ಭಾಗವತ ತಾತ್ಪರ್ಯನಿರ್ಣಯ, ಭಾವಬೋಧ ಗ್ರಂಥಗಳು, ಬೃಹದಾಕಾರಣ್ಯಕೋಪನಿಷತ್ತು, ಬ್ರಹ್ಮಸೂತ್ರಗಳು, ಹಾಗೆ ಮಹಾಭಾರತ ತಾತ್ಪರ್ಯನಿರ್ಣಯ, ಮಂತ್ರಾರ್ಥ ಮಂಜರಿ, ಯೋಗ ದೀಪಿಕಾ, ಹಾಗೆ ಸತ್ಯಸಂತ ತೀರ್ಥರ ಒಂದು ವಿಷ್ಣು ಸಹಸ್ರನಾಮ ಭಾಷ್ಯ, ಹಾಗೆ ಸಹಸ್ರನಾಮ ವ್ಯಾಖ್ಯಾನ, ಹೀಗೆ ಹರಿಕಥಾಮೃತ ಸಾರದಲ್ಲೂ ಕೂಡ ಇವುಗಳ ಕುರಿತಾಗಿ ವಿಷಯಗಳು ಬರ್ತದೆ. ಹಾಗೆ ಹರಿವಂಶದಲ್ಲಿ, ಹೀಗೆ ಹಲವಾರು ಗ್ರಂಥಗಳಲ್ಲಿ ಈ ವಿಷ್ಣು ಸಹಸ್ರನಾಮದ ಬಗ್ಗೆ ವಿಷಯಗಳು ತಿಳಿತಾ ಹೋಗುತ್ತೆ. ಹಾಗೆ ಈ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಆ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವೂ ಈಡೇರುತ್ತೆ ಮತ್ತು ಆ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಂತೋಷ ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ಈ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಸರ್ವ ದುರಿತಾಪಹಾರ ಅಂತ ಹೇಳಿ ಮತ್ತು ಸಕಲ ರೋಗ ನಿವಾರಣೆ ಆಗುತ್ತೆ ಅಂತ ಹೇಳಿ ಚರಕಮುನಿಗಳು ಚರಕಸ್ಮೃತಿಯಲ್ಲಿ ಉಲ್ಲೇಖಿಸಿದ್ದಾರೆ. ಇವತ್ತಿಗೂ ನಾವು
ಕೇರಳದ ಕೆಲವೊಂದು ಮನೆಗಳಲ್ಲಿ ನೋಡಬಹುದು, ಮಗು ಹುಟ್ಟಿದ್ರೆ ಅಥವಾ ಆ ಮಗು 1 ತಿಂಗಳಿಂದ 1 ವರ್ಷ ಅಥವಾ 2 ವರ್ಷ ಬೆಳಿಬೇಕಾದ್ರೆ ವಿಷ್ಣು ಸಹಸ್ರನಾಮವನ್ನು ಆ ಮಗುವಿಗೆ ಕೇಳಿಸ್ತಾರೆ. ಯಾಕಂದರೆ ನಮ್ಮ ನರನಾಡಿಗಳಲ್ಲಿ ನಾನು ಆಗಲೇ ಹೇಳಿದೆ 72,000 ರೂಪಗಳಲ್ಲಿ ಪರಮಾತ್ಮನ ಒಂದು ಅರ್ಥಾನುಸಂಧಾನ ಗುಣಸಂಧಾನವನ್ನು ಮಾಡಬೇಕು ಅಂತ ಹೇಳಿ ಆ ಒಂದೊಂದು ನಾಮಕ್ಕೂ ಕೂಡ ನಮ್ಮ ನರಗಳು ಆಕ್ಟಿವೇಟ್ ಆಗುತ್ತೆ. ನಾವು ಒಂದೊಂದು ದೇವತೆಗಳ ಉಪಾಸನೆ ಮಾಡಿದರೆ ಒಂದೊಂದು ಫಲ ಸಿಗುತ್ತೆ. ಉದಾಹರಣೆಗೆ ಬೃಹಸ್ಪತಿ ಆರಾಧನೆಯಿಂದ ಬ್ರಹ್ಮವರ್ಚಸ್ಸು, ಈಶ್ವರನಿಂದ ವಿದ್ಯೆ ಹಾಗೂ ಒಳ್ಳೆಯ ಮನೋಭಾವ, ಗೌರಿ ಪೂಜೆಯಿಂದ ಅನ್ಯೋನ್ಯತೆ ಮತ್ತು ಸುಖ ದಾಂಪತ್ಯ, ಹಾಗೆ ಇಂದ್ರನ ಆರಾಧನೆಯಿಂದ ಇಂದ್ರಿಯಕ್ಕೆ ಒಂದು ಪುಷ್ಟಿ ಸಿಗುವಂಥದ್ದು, ಹಾಗೆ ದಕ್ಷ ಪ್ರಜಾಪತಿಗಳ ಆರಾಧನೆಯಿಂದ ಪ್ರಜಾಸಂಪತ್ತು, ಸತ್ಸಂತಾನ, ಹಾಗೆ ಮಹಾಲಕ್ಷ್ಮಿ ಉಪಾಸನೆಯಿಂದ ಐಶ್ವರ್ಯ, ಅಗ್ನಿಯಿಂದ ತೇಜಸ್ಸು, ಹಾಗೆ ಅದಿತಿಯಿಂದ ಅನ್ನಾಹಾರ, ದೇವತೆಗಳಿಂದ ಸ್ವರ್ಗಪ್ರಾಪ್ತಿ, ವಿಶ್ವದೇವತೆಗಳಿಂದ ಒಂದು ಭೂಸಂಪತ್ತು, ಅಶ್ವಿನಿ ದೇವತೆಗಳಿಂದ ಆಯುವೃದ್ಧಿ ಆರೋಗ್ಯ, ಹಾಗೆ ಗಂಧರ್ವರಿಂದ ಉಪಾಸನೆ ಮಾಡಿದರೆ ಸುರದ್ರೂಪ ಸೌಂದರ್ಯ, ಹಾಗೆ ಯಜ್ಞದಿಂದ ಕೀರ್ತಿ, ಪಿತೃಗಳಿಂದ ಸಂತತಿ ವೃದ್ಧಿ. ಹೀಗೆ ಒಂದೊಂದು ದೇವತೆಯಿಂದ ಒಂದೊಂದು ಸಿದ್ಧಿಯಾಗುತ್ತೆ. ಆದರೆ ಮಹಾವಿಷ್ಣುವಿನ ಒಂದು ಆರಾಧನೆ ಮಾಡಿದರೆ ಅಥವಾ ಮಹಾವಿಷ್ಣುವಿನ ಈ ಪಾರಾಯಣ, ವಿಷ್ಣು ಸಹಸ್ರನಾಮದ ಪಾರಾಯಣ ಉಪಾಸನೆಯನ್ನು ಮಾಡಿದರೆ ಈ ಎಲ್ಲ ಸಿದ್ಧಿಗಳು ನಮಗೆ ಒಟ್ಟಿಗೆ ಲಭಿಸುತ್ತೆ. ಒಂದು ಈ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ ಆ ನಮ್ಮ ಈ ಸುತ್ತಮುತ್ತಲಿನ ಪರಿಸರ ಹೇಗಿರುತ್ತೆ ಅಂತ ಅಂದರೆ ಮಂತ್ರಮುಕ್ತವಾಗಿರುತ್ತೆ. ಆ ಸಹಸ್ರನಾಮದಲ್ಲಿ ನಾಮ ಮಂತ್ರಗಳ ತರಂಗಗಳು ಆ ಸುತ್ತಲಿನ ವಾತಾವರಣವನ್ನು ಶುದ್ಧಿಗೊಳಿಸುತ್ತೆ. ಹಾಗೆ ಹೃದಯದಲ್ಲಿ ದೈವಿಕ ಆನಂದದ ಅನುಭವವನ್ನು ತರುತ್ತೆ. ಇದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆನಂದ ದೊರಕತ್ತೆ. ಈ ಹಬ್ಬ, ವ್ರತ, ಉತ್ಸವಗಳಲ್ಲಿ ವಿಶೇಷವಾಗಿ ಈ ವಿಷ್ಣು ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡಬಹುದು. ಹಾಗೆ ಭೀಷ್ಮ ಏಕಾದಶಿ, ವೈಕುಂಠ ಏಕಾದಶಿ, ಪ್ರಥಮ ಏಕಾದಶಿ ದಿನಗಳಲ್ಲಿ ಪಾರಾಯಣಕ್ಕೆ ಪ್ರಶಸ್ತವಾದ ದಿನಗಳು. ಹಾಗೆ ಪಾರಾಯಣ ಮಾಡುವಾಗ ಪೂರ್ವ ಹಾಗೂ ಉತ್ತರಾಭಿಮುಖವಾಗಿ ಕುಳಿತು ಪಾರಾಯಣವನ್ನು ಮಾಡಬೇಕು. ಸಾಮೂಹಿಕವಾಗಿ ಕುಟುಂಬದವರೆಲ್ಲರೂ ಕುಳಿತು ಪಾರಾಯಣ ಮಾಡಿದರೆ ಹೆಚ್ಚಿನ ಅನುಗ್ರಹ ಆಗುತ್ತೆ. ಇದರಿಂದ ಆತ್ಮಸುಖ, ಯೋಗಕ್ಷೇಮ, ಭಾಗ್ಯ, ಸೌಭಾಗ್ಯ, ಧೈರ್ಯ, ಆತ್ಮಸ್ಥೈರ್ಯ, ಸ್ಮರಣಶಕ್ತಿ, ಮೇಧಾಶಕ್ತಿ ಹಾಗೂ ಕೀರ್ತಿಗಳು ನಮಗೆ ಪ್ರಾಪ್ತಿಯಾಗುತ್ತೆ. ಯಾರು ಈ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾರೋ ಅಥವಾ ಕೇಳ್ತಾರೋ ಅಂಥವರಿಗೆ ಇಹದಲ್ಲಿ ಪರದಲ್ಲಿ ಎಂದಿಗೂ ಅಶುಭ ಮತ್ತು ಅಮಂಗಳ ಅನ್ನೋದೇ ಇರೋದಿಲ್ಲ. ಇದರ ಪಾರಾಯಣದಿಂದ ಸದಾ ಯಶಸ್ಸು, ಶ್ರೇಯಸ್ಸು, ಎಲ್ಲ ತಾಪತ್ರಯಗಳ ನಿವಾರಣೆ ಆಗುತ್ತೆ. ಹಾಗೆ ನಮ್ಮಲ್ಲಿ ಆರೋಗ್ಯ, ಕಾಂತಿ, ಬಲ, ಸೌಂದರ್ಯ ಹೆಚ್ಚುತ್ತದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಅಂತಃಕರಣ ಹಾಗೆ ಭಗವದ್ಭಕ್ತಿ ನಮ್ಮಲ್ಲಿ ಜಾಗೃತಿ ಆಗುತ್ತೆ. ಈ ಶ್ರದ್ಧೆ, ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಪೂರೈಸಿದರೆ ಅವರಿಗೆ ಸುಖ, ಕ್ಷಮೆ, ಸಂಪತ್ತು, ಧೈರ್ಯ, ಸ್ಮೃತಿ, ಕೀರ್ತಿಗಳನ್ನು ಹೊಂದುತ್ತಾರೆ. ಶೀಘ್ರದಲ್ಲಿ ಎಲ್ಲ ನೋವು, ಸಂಕಟದಿಂದ ಪಾರಾಗ್ತಾರೆ. ಶಾಂತಿ, ಸಮಾಧಾನ, ಧ್ಯಾನ, ನೆಮ್ಮದಿ, ದಯೆ, ಹಾಗೆ ತ್ಯಾಗ, ಪ್ರೇಮ ಲಭಿಸುತ್ತೆ. ಈ ವಿಷ್ಣು ಸಹಸ್ರನಾಮ ಸರ್ವಶಾಸ್ತ್ರಗಳ ಸಾರವಾಗಿ ಒಂದೊಂದು ನಾಮಕ್ಕೂ 100 ಅರ್ಥಗಳು. ಭಗವಂತನ 1000 ರೂಪಗಳ 1000 ನಾಮಗಳೇ ಈ ವಿಷ್ಣು ಸಹಸ್ರನಾಮ. ಈ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ಧರ್ಮರಾಜಂ ಕಿಂ ಜಪಾನ್ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನಾತ್. ಜಪಗಳಲ್ಲಿ ಸರ್ವಶ್ರೇಷ್ಠ ಯಾವುದು ಅಂತ ಕೇಳಿದ ಪ್ರಶ್ನೆಗೆ ಜಪಗಳಲ್ಲಿ ವಿಷ್ಣು ಸಹಸ್ರನಾಮ ಜಪ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಭೀಷ್ಮರು ಉತ್ತರಿಸುತ್ತಾರೆ. ಈ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಾಗ ನಾಮಮಂತ್ರ ತರಂಗಗಳು ಆ ಪರಿಸರವನ್ನು ಶುದ್ಧಿ ಮಾಡಿ ಅಪೂರ್ವ ಸನ್ನಿಧಾನ ನಿರ್ಮಾಣ ಆಗುತ್ತೆ. ಹಾಗೆ ಧರ್ಮ, ಭಕ್ತಿ, ಜ್ಞಾನ, ಪ್ರಜ್ಞೆ, ಮೇಧಾಶಕ್ತಿ, ಧೃತಿ, ಸ್ಥಿತಿ, ಬಲ, ಶ್ರವಣ, ಶೀಲ, ವಿದ್ಯೆ ಇವಿಷ್ಟು ಈ ವಿಷ್ಣು ಸಹಸ್ರನಾಮ ಚಕ್ರದಿಂದ ಅಂದರೆ 11 ದಿನ ಪ್ರತಿದಿನ 11 ಬಾರಿ ಪಾರಾಯಣ ಮಾಡುವುದರಿಂದ ಲಭ್ಯವಾಗುತ್ತೆ. ಅಥವಾ 11 ಚಕ್ರ ಮುಗಿಸಿ ಈ ಥರ ಪ್ರತಿನಿತ್ಯ 11 ಬಾರಿ ಪಾರಾಯಣವನ್ನು ಮಾಡಿ ಇದು ಪ್ರತಿನಿತ್ಯ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಥರ ಒಂದು ಚಕ್ರವನ್ನು ಮುಗಿಸಿದ್ರೆ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಈ ವಿಷ್ಣು ಸಹಸ್ರನಾಮಕ್ಕೆ ಪವಿತ್ರವಾಗಿ ಮಂಗಳಕ್ಕೆ ಮಂಗಳವಾಗಿದೆ. ಈ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದವರ ಮನೆ ಪಾವನವಾಗಿರುತ್ತಂತೆ. ಹಾಗೆ ಇದೆಲ್ಲ ಪದ್ಮಪುರಾಣದಲ್ಲಿ ಇದರ ವಿಸ್ತಾರವಾಗಿ ಇದರ ವಿಷಯವನ್ನು ಕೊಟ್ಟಿದ್ದಾರೆ. ಈ ವಿಷ್ಣು ಸಹಸ್ರನಾಮದ ದೈವ ಮಹಾವಿಷ್ಣು. ಇದನ್ನು ನೀಡಿದವರು ವೇದವ್ಯಾಸರು. ಇವರ ಛಂದಸ್ಸು ಅನುಷ್ಠಚ್ಛಂದ. ಹಾಗೆ ಈ ಮಂತ್ರದ ಬೀಜಭಾಗ ಅಮೃತಾಂಶುದ್ಭವೋ ಭಾನು ಅಂತ ಈ ಸ್ತೋತ್ರವನ್ನು ನೋಡಿದಿರಲ್ಲ, ಅದರ ಅರ್ಥಾನುಸಂಧಾನ. ಈ ಮಂತ್ರದ ಮಹಾಶಕ್ತಿ ದೇವಕಿ ನಂದನ ಅಂದರೆ ಕೃಷ್ಣ. ಇದರ ಪರಮಂತ್ರ ಉದ್ಭವ ಕ್ಷೋಭಣೋ ದೇವಸ್ತೋತ್ರ. ಹೀಗೆ ಈ ಮಂತ್ರದ
ಅನಾವರಣ ಭಾಗ ಶಂಖಭೃತ್ ನಂದಕಿ ಚಕ್ರಿ ಸ್ತೋತ್ರ ಏನಿದೆ ಅದು ಈ ಮಂತ್ರದ ಅಸ್ತ್ರಭಾಗ ಅಂತ ಕರೀತಾರೆ. ಹೀಗೆ ನಾವು ಈ ಪೂರ್ವ ಪೀಠಿಕೆಯಲ್ಲಿ ಇದೆಲ್ಲದ ಒಂದು ಮಂತ್ರದ ಒಂದು ನಾವು ನೋಡಬಹುದು, ಮಂತ್ರಗಳನ್ನು ನೋಡಬಹುದು. ಇದರ ಒಂದು ಏನು ಈ ವಿಷ್ಣು ಸಹಸ್ರನಾಮದ ಫಲ ಅಂತಂದ್ರೆ ಸಕಲ ಪುರುಷಾರ್ಥ ಸಿದ್ಧಿ ಮತ್ತು ಮೋಕ್ಷ. ನಾವು ಎಲ್ಲವನ್ನೂ ಕೂಡ ಈ ಪುನರಪಿ ಜನನ, ಪುನರಪಿ ಮರಣ, ಈ ಥರ ಪುನಃ ಇದೇ ಸೈಕಲಲ್ಲಿ ಬಂದು ಬೀಳೋ ಬದಲು ನಾವು ಪ್ರತಿನಿತ್ಯ ಪರಮಾತ್ಮನ ಒಂದು ಧ್ಯಾನವನ್ನು ಮಾಡಿ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇದ್ರೆ ಯಾವುದೋ ಒಂದು ಜನ್ಮ ಕಡೆಯಾಗಿ ನಾವು ಪರಮಾತ್ಮನಲ್ಲಿ ಮೋಕ್ಷವನ್ನು ಹೊಂದಬಹುದು ಅಂತ ಹೇಳ್ತಾರೆ. ಹೀಗೆ ಈ ವಿಷ್ಣು ಸಹಸ್ರನಾಮದ ಮಹತ್ವ ಇದಾಗಿದೆ. ಮತ್ತೊಂದು ವಿಶೇಷವಾದ ವಿಷಯ ಅಂದರೆ ಈ ವಿಷ್ಣು ಸಹಸ್ರನಾಮದ ಪ್ರತಿ ಸ್ತೋತ್ರದಲ್ಲಿ 72 ಅಕ್ಷರಗಳಿದೆ. ನಾನು ಆಗಲೇ ಹೇಳಿದ್ದೆ, 1,000 ಸ್ತೋತ್ರಗಳಲ್ಲಿ 72,000 ಅಕ್ಷರಗಳು. ಬೃಹಸ್ಪತಿ ಸಹಸ್ರದ ವ್ಯಾಖ್ಯಾನವೇ, ಬೃಹತಿ ಸಹಸ್ರದ ವ್ಯಾಖ್ಯಾನವೇ ಈ ವಿಷ್ಣು ಸಹಸ್ರನಾಮ ಸ್ತೋತ್ರ ಆಗಿರುತ್ತೆ. ಈ ವಿಷ್ಣು ಸಹಸ್ರನಾಮ 72,000 ನಾಡಿಗಳನ್ನು ಸಂಸ್ಕಾರ ಮಾಡಿ, ನಾಡಿ ಶುದ್ಧಿ, ದೇಹ ಶುದ್ಧಿ, ಮನಶುದ್ಧಿಯನ್ನು ಮಾಡಿ ಪರಮಾತ್ಮನಲ್ಲಿ ನಮಗೆ ಹೆಚ್ಚಿನ ಭಕ್ತಿಯನ್ನು ನೀಡುತ್ತೆ. ಈ ಪವಿತ್ರವಾದಂತಹ ಈ ಚಾತುರ್ಮಾಸ ಸಂದರ್ಭದಲ್ಲಿ ಇನ್ನು ಮುಂದೆ ಪ್ರತಿದಿನ ಒಂದೊಂದು ನಾಮದ ಅನುಸಂಧಾನವನ್ನು ಮಾಡುವ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಈ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ವೇದವ್ಯಾಸ ದೇವರ ಅಡಿದಾವರೆಗಳಲ್ಲಿ ನಾನು ಸಮರ್ಪಿಸ್ತಾ ಇದ್ದೇನೆ. ಪ್ರೀತೋಸ್ತು ಕೃಷ್ಣ ಪ್ರಭು. ಶ್ರೀಕೃಷ್ಣಾರ್ಪಣಮಸ್ತು. ಜನರಿಗೆ ತಿಳಿಯದು ಇದರ ಮಹಿಮಾ, ಜನರಿಗೆ ತಿಳಿಯದು ಇದರ ಮಹಿಮಾ, ಘನ್ನ ಮಹಿಮ ವಿಷ್ಣು ಸಹಸ್ರನಾಮ. ಏನ್ ಸವಿ ಆಹಾ ಏನ್ ಸವಿ, ಆಹಾ ಏನ್ ಸವಿ, ಏನ್ ಸವಿ ಹರಿನಾಮ. ಮನಸ್ಸು ತೃಪ್ತಿಯಾಗ್ವದು ಪ್ರೇಮ. ಏನ್ ಸವಿ ಹರಿನಾಮ, ಮನಸ್ಸು ತೃಪ್ತಿಯಾಗ್ವದು ಪ್ರೇಮ.